ಪ್ರಜ್ವಲ್ ರೇವಣ್ಣನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನವಾಗಿರುವಂತಹ ಪ್ರಜ್ವಲ್ನನ್ನ ಕೋರ್ಟ್ಗೆ ಪೊಲೀಸರು ಹಾಜರುಪಡಿಸಿದ್ದಾರೆ. ಜೈಲಿನಲ್ಲಿದ್ದ ಪ್ರಜ್ವಲ್ ರೇವಣ್ಣನನ್ನ ಕಸ್ಟಡಿಗೆ ಪಡೆದಿದ್ದ ಪೊಲೀಸರು ಇಂದಿಗೆ ಪೊಲೀಸ್ ಕಸ್ಟಡಿ ಮುಕ್ತಾಯ ಆದ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಮತ್ತೊಮ್ಮೆ ಪ್ರಜ್ವಲ್ ಕಸ್ಟಡಿಗೆ ಕೇಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಮೂರನೇ ಪ್ರಕರಣದಲ್ಲಿ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ಮಾಡ್ತಾ ಇದ್ದಾರೆ. ಒಟ್ಟು ಪ್ರಜ್ವಲ್ ವಿರುದ್ಧ 3 ಪ್ರಕರಣಗಳು ದಾಖಲಾಗಿದೆ. ಈಗ ಮತ್ತೆ ಮೂರನೇ ಪ್ರಕರಣದಲ್ಲಿ ತಮ್ಮ ವಶಕ್ಕೆ ನೀಡಿ ವಿಚಾರಣೆ ನಡೆಸಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ತಮ್ಮ ವಶಕ್ಕೆ ಕೇಳೋದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಬಂಧನವಾಗಿರುವಂತಹ ಪ್ರಜ್ವಲ್ನನ್ನ ಈಗ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಪೊಲೀಸರು. ಇಂದಿಗೆ ಪೊಲೀಸ್ ಕಸ್ಟಡಿ ಮುಕ್ತಾಯವಾದಂತಹ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಇನ್ನೂ ಸಹ ಮೂರನೇ ಪ್ರಕರಣ ಏನ್ ದಾಖಲಾಗಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಸಬೇಕು. ಹಾಗಾಗಿ ಮತ್ತಷ್ಟು ದಿನಗಳ ಕಾಲ ಪ್ರಜ್ವಲ್ ರೇವಣ್ಣನನ್ನ ತಮ್ಮ ಕಸ್ಟಡಿಗೆ ನೀಡಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಇವತ್ತು ನ್ಯಾಯಾಧೀಶರ ಮುಂದೆ ಮನವಿ ಮಾಡಲಿದ್ದಾರೆ. ಮೂರನೇ ಪ್ರಕರಣದಲ್ಲಿ ಮತ್ತೆ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಎಸ್ಐಟಿ ಅಧಿಕಾರಿಗಳು. ಪ್ರಜ್ವಲ್ ರೇವಣ್ಣನನ್ನ ಈಗಾಗಲೇ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಜೈಲಿನಲ್ಲಿದ್ದ ಪ್ರಜ್ವಲ್ ರೇವಣ್ಣನನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಈಗ ಮತ್ತೆ ಕೋರ್ಟ್ನ ಮುಂದೆ ಹಾಜರುಪಡಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಈಗ ಕೋರ್ಟ್ ಮುಂದೆ ಪ್ರಜ್ವಲ್ ರೇವಣ್ಣನನ್ನ ಹಾಜರುಪಡಿಸಲಾಗ್ತಾ ಇದೆ. ಈಗ ಮತ್ತೆ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಎಷ್ಟಿದೆ ಮೂರನೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಪ್ರಗತಿ ಅಂದ್ರೆ ಇದೀಗ ಮೂರನೇ ಕೇಸ್ ಅಂದ್ರೆ ಸಿಐಡಿ ಸೈಬರ್ ಸೆಲ್ ಅಲ್ಲಿ ಏನು FIR ದಾಖಲಾಗಿತ್ತು ಅದಕ್ಕೆ ಒಂದು ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದು ಆತನನ್ನ ಅಂದ್ರೆ ಪ್ರಜ್ವಲ್ ರೇವಣ್ಣನನ್ನ ವಿಚಾರಣೆಯನ್ನ ಮಾಡ್ಲಾಗ್ತಾ ಇತ್ತು. ಇದೀಗ ಹೆಚ್ಚಿನ ಕಸ್ಟಡಿ ಕೇಳೋದು ಬಹುತೇಕ ಡೌಟ್ ಅಂತಾನು ಸಹ ಹೇಳಲಾಗ್ತಾ ಇದೆ. ಯಾಕಂದ್ರೆ ಯಾವುದೇ ರಿಮ್ಯಾಂಡ್ ಅರ್ಜಿಯನ್ನ ಇದುವರೆಗೂ ಕೂಡ SPP ಅಂದ್ರೆ SIT ಪರ ವಕೀಲರು ಕೋರ್ಟ್ಗೆ ಒಂದು ರಿಮ್ಯಾಂಡ್ ಅರ್ಜಿಯನ್ನ ಸಲ್ಲಿಸಿಲ್ಲ. ಹೀಗಾಗಿ ಕಸ್ಟಡಿಗೆ ಪಡೆಯೋದು ಬಹುತೇಕ ಡೌಟ್. ಆತನನ್ನ ಇವತ್ತು ಒಂದು ಜುಡಿಷಿಯಲ್ ಕಸ್ಟಡಿ ಕೊಡ್ತಾರಾ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಇದೀಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ರಿಮ್ಯಾಂಡ್ ಅಪ್ಲಿಕೇಶನ್ ಕೊಟ್ಟಿದಾರಾ ಇಲ್ವಾ ಅನ್ನೋದು ಕೂಡ ಸದ್ಯಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ಈಗಷ್ಟೇ ಒಂದು ಹಾಜರುಪಡಿಸಿರುವಂತದ್ದು. ಒಂದು ವೇಳೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಏನಾದ್ರೂ SIT ಪರ ವಕೀಲರು ಏನಾದ್ರೂ ಕೊಟ್ರೆ ಆತನನ್ನ ಯಾಕಾಗಿ ಒಂದು SIT ಮತ್ತೆ ಕಸ್ಟಡಿಗೆ ಬೇಕು ಏನು ಅನ್ನೋದನ್ನ ಒಂದು ಕ್ಲಾರಿಫಿಕೇಶನ್ ಅನ್ನ ಮತ್ತೆ ಒಂದಷ್ಟು ವಿವರಣೆಯನ್ನ ಕೋರ್ಟ್ ಕೇಳುತ್ತೆ. ಹೀಗಾಗಿ ಇನ್ನು ಈಗಷ್ಟೇ ಕೊಟ್ಟಿರುವಂತದ್ದು ಮೂರನೇ ಪ್ರಕರಣದಲ್ಲಿ ಒಟ್ಟು ಈ ಹಿಂದೆ ಹೊಳೆನರಸೀಪುರದಲ್ಲಿ ಒಂದು FIR ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಮಹಾಜರ ಪ್ರಕ್ರಿಯೆ ಎಲ್ಲವೂ ಕೂಡ ಮುಗ್ದಿತ್ತು. ಆ ನಂತರ ಅದು ಏನು ಇನ್ನೊಂದು CID ಯಲ್ಲಿ 2 FIR ಆಗಿತ್ತು. ಒಂದು CID ಸೈಬರ್ ಸೆಲ್ ಮತ್ತೆ CID ಪೊಲೀಸ್ ಠಾಣೆಯಲ್ಲಿ ಒಂದು FIR ಗಳ ದಾಖಲಾಗಿತ್ತು. ಮೂರನೇ ಪ್ರಕರಣದಲ್ಲೂ ಕೂಡ ಪ್ರಜ್ವಲ್ನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಲಾಗಿತ್ತು. ಮತ್ತೆ ಆ ಇನ್ಸಿಡೆಂಟ್ ಎಲ್ಲೆಲ್ಲ ಆಯ್ತು ಏನು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಹಾಜರು ಪ್ರಕ್ರಿಯೆಗಳನ್ನು ಕೂಡ SIT ಅಧಿಕಾರಿಗಳು ಮುಗ್ತಿರುವಂತದ್ದು. ಒಂದು ವೇಳೆ ಏನಾದ್ರೂ ಕಸ್ಟಡಿ ಕೇಳಿದ್ರೆ ಅದನ್ನ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಇವರು ಉಲ್ಲೇಖ ಮಾಡಬೇಕಾಗುತ್ತೆ, ಒಂದಷ್ಟು ವಿವರಣೆಯನ್ನ ಕೊಡ್ಬೇಕಾಗತ್ತೆ. ಈಗ ಗೊತ್ತಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಕೋರ್ಟ್ಗೆ SIT ಪರ ವಕೀಲರು ರಿಮ್ಯಾಂಡ್ ಅರ್ಜಿಯನ್ನ ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ಇದೀಗ ಇನ್ಫಾರ್ಮೇಶನ್ ಗೊತ್ತಾಗ್ತಿರುವಂತದ್ದು. ಆ ಒಂದು ರಿಮ್ಯಾಂಡ್ ಅರ್ಜಿಯನ್ನು ಕೂಡ ಕೋರ್ಟ್ನ ನ್ಯಾಯಾಧೀಶರು ಒಂದು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಯಾಕಾಗಿ ಮತ್ತೆ ಕಸ್ಟಡಿ ಕೇಳ್ತಿದ್ದಾರೆ ಏನು ಅನ್ನೋದಕ್ಕೆ ಒಂದಷ್ಟು SIT ಒಂದಷ್ಟು ರೀಸನ್ಸ್ ಕಾರಣಗಳನ್ನ ವಿವರಣೆಯನ್ನ ಕೊಟ್ಟಿರುತ್ತೆ. ಅದರ ಪರಿಶೀಲನೆಯಲ್ಲಿ ಇದೀಗ ಜಡ್ಜ್ ಮುಂದಾಗಿರುವಂತದ್ದು. ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಒಂದು SIT ಕಸ್ಟಡಿ ಕೊಡ್ತಾರಾ ಇಲ್ವಾ ಏನ್ ನ್ಯಾಯಾಂಗ ಬಂಧನ ವಿಧಿಸ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ರಿಮ್ಯಾಂಡ್ ಅರ್ಜಿ ಅಂದ್ರೆ ಏನು SIT ಪರ ವಕೀಲರು ಕೊಟ್ಟಿರುವಂತಹ ರಿಮ್ಯಾಂಡ್ ಅರ್ಜಿಯನ್ನ ಇದೀಗ ಪರಿಶೀಲನೆಯನ್ನ ನಡೆಸ್ತಿರುವಂತದ್ದು. ಪ್ರಗತಿ, ಥ್ಯಾಂಕ್ ಯು ಚೇತನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.